ಐ ಕ್ಯಾನ್ ಫೀಲ್ ದ ವೆದರ್. ಒಬ್ಬನೇ ಟ್ರಾವೆಲ್ ಮಾಡೋ ಅಲ್ಲಿರೋ ಮಜಾ ಗ್ರೂಪಲ್ಲಿ ಇಲ್ಲ ಅನಿಸುತ್ತೆ. ಬಟ್ ಗ್ರೂಪಲ್ಲಿ ಟ್ರಾವೆಲ್ ಮಾಡೋವಾಗ ಸಿಗೋಂಥ ಫೀಲೇ ಬೇರೆ. ಅಲೋನಾಗಿ ಒಬ್ಬನೇ ಒಂಟಿಯಾಗಿ ಟ್ರಾವೆಲ್ ಮಾಡೋವಾಗ ಸಿಗೋಂಥ ಫೀಲೇ ಬೇರೆ. ಟೂ ಡಿಫ್ರೆಂಟ್ ಥಿಂಗ್ಸ್. ಪೆಟ್ರೋಲ್ ಬೇಕಾನ ಮಾಡಿದ್ದವರ ಒಮ್ಮೆ ಕಂಗಿಸಲು ಬಟ್ ನೋಡ್ತೀರಲ್ರಿ. ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇರೋದು ಮೆಜೆಸ್ಟಿಕ್ಗೆ. ಮೆಜೆಸ್ಟಿಕ್ ಅಂದ ತಕ್ಷಣ ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ, ಈ ನನ್ನ ಕೆಚ್ಚದೆ ಕಟ್ಟಾಳುತನ. DJ ಆ್ಯಪ್ನಲ್ಲಿ ತುಂಬ ಈಸಿಯಾಗಿ ನೋಡ್ಬೋದು. ಇಲ್ಲ, ಆ್ಯಪ್ ಓಪನ್ ಮಾಡಿ ಕ್ಯಾಮ್ರಾ ಕನೆಕ್ಷನ್ ಕೊಟ್ಟರೆ ನಿಯರ್ ಬೈ ಡಿವೈಸಲ್ಲಿ ಟೈಮ್ ತೋರಿಸುತ್ತೆ. ಜಾಯಿನ್ ನೋಡಿದ್ರೆ ಮುಗೀತು. 15 ಸೆಕೆಂಡ್ಸ್ ತೊಗೊಳುತ್ತೆ ಕನೆಕ್ಟ್ ಆಗೋದಕ್ಕೋಸ್ಕರ. ಕನೆಕ್ಟ್ ಆದಮೇಲೆ ಈ ರೀತಿ ತೋರಿಸುತ್ತೆ. ವಿಡಿಯೋ ಪ್ಲೇ ಆಗ್ತಾಯಿದೆ. ಈಗ ನಾನು ಕೂತ್ಕೊಳ್ಳೋ ಸಿಟ್ಟಿಂಗ್ ರೈಡ್ ಪೊಸಿಷನ್ದು ಇದ್ರ ಪ್ರಕಾರ ನೋಡಿದ್ರೆ ಓಕೆ. ಬಟ್ ಆ್ಯಸ್ ಪರ್ ಮೈ ಥಿಂಕಿಂಗ್ ಇಲ್ಲ. ಸ್ಟಾರ್ಟಿಂಗ್ ಅವರ್ ವಿಡಿಯೋ. ಇದು ನನ್ನ ಫಸ್ಟ್ ಬ್ಲಾಗ್. ಸೈಕಲ್ನಲ್ಲಿ ಬೆಂಗಳೂರು ಟೂರ್ ಮಾಡ್ತಾ ಇರೋಂಥ ಬ್ಲಾಗರ್ ನಾನೇ. ಬೈಕಿಲ್ಲ, ಅದಕ್ಕೋಸ್ಕರ ಸೈಕಲಲ್ಲೇ ಸುತ್ತಾ ಇರೋದು. ಎಲ್ಲ ಬೈಕಲ್ಲಿ ಸುತ್ತಿದ್ದಾರೆ, ನಾನು ಸೈಕಲಲ್ಲಿ ಸುತ್ತಾ ಇದ್ದೀನಿ. ಬಜೆಟ್ ಫ್ರೆಂಡ್ಲಿ, ಕಾಸ್ಟ್ ಕಟ್ ಆಫ್ ತುಂಬ ಇರುತ್ತೆ ಲೈಫಲ್ಲಿ. ತುಂಬ ಉಳಿಸ್ಬೇಕು, ತುಂಬ ಗಳಿಸ್ಬೇಕು. ಅದಕ್ಕೋಸ್ಕರ ಸೈಕಲಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಈ ರೀಸನ್ಗೆ ಅಂತ ಅಲ್ಲ, ಮುಂಚೆಯಿಂದನೂ ಸೈಕಲಲ್ಲಿ ಟೂರ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಯಾಕೆ ಅಂತಂದರೆ ಬೈಕಲ್ಲಿ ಪೆಟ್ರೋಲ್ ಇರೋಷ್ಟು ದೂರನೂ ಹೋಗುತ್ತೆ. ಸೈಕಲ್ ಆದರೆ ನಮ್ಮ ಶಕ್ತಿ ಇರೋಷ್ಟು, ನಮ್ಮ ಯೋಚನೆ ಇರೋಷ್ಟು, ನಾವು ಅನ್ನಿಸ್ಕೊಂಡಷ್ಟು ದೂರ ಹೋಗ್ಬೋದು. ಬಟ್ ಬೈಕ್ ಪೆಟ್ರೋಲ್ ಖಾಲಿ ಆಗೋರ್ಗು ಮಾತ್ರ. ಓಪನಾ? ಟ್ರಾವೆಲಿಂಗ್ ಟೈಮಲ್ಲಿ ಕ್ಯಾಶ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಫೋನ್ಪೇ ಕೆಲವೊಂದು ಅಂಗಡಿಗಳಿರ್ತವೆ, ಕೆಲವೊಂದು ಅಂಗಡಿಗಳು ಇರಲ್ಲ. ಕೆಲವೊಬ್ಬರಿಗೆ ಫೋನ್ಪೇ ಕ್ಯೂ.ಆರ್ ಕೋಡ್ಗಳಿರಲ್ಲ, ಎಲ್ಲರೂ ಹಾಕಿಸ್ಕೊತಾರೆ, ಟೈಮ್ ಡಿಲೇ ಆಗುತ್ತೆ. ಕ್ಯಾಶ್ ಇತ್ತು ಅಂತಂದರೆ ಇಮಿಡಿಯೇಟ್. ಕ್ಯಾಶ್ ಕೂಡ ಚೇಂಜಸಲ್ಲಿದ್ದರೆ ತುಂಬ ಒಳ್ಳೆಯದು ಟ್ರಾವೆಲಿಂಗಲ್ಲಿ. ಅದು ಬೆಂಗಳೂರು ಸಿಟಿನಲ್ಲಿ ಕ್ಯಾಶ್ ಇರಲೇಬೇಕು. ಕೂಲ್ ಡ್ರಿಂಕ್ಸ್ ಅದು ಇದಕ್ಕಿಂತ ಬೆಟರ್ ಕೋಕೋನಟ್ ವಾಟರ್. ರಾವ್ ಬಹದ್ದೂರ್ ಧರ್ಮ ಪರ್ವತ ಶ್ರೀ ಗುಬ್ಬಿ ತೋಡ್ತಪ್ಪನವರ ವೀರಶೈವ ಉಚಿತ ವಿದ್ಯಾರ್ಥಿ ನಿಲಯ. ನಮ್ಮ ವೀರಶೈವ ಲಿಂಗಾಯತರು ಮಠ ಆಗಲಿ ಹಾಸ್ಟೆಲ್ ಆಗಲಿ ಯಾವುದೇ ಆಗಲಿ ಫಸ್ಟ್ ಸಿಗೋದು ನಮಗೆ ವಿಭೂತಿ ಹಚ್ಕೊಂಡು ಒಳಗೆ ಹೊಂಟ್ವಪ್ಪ. ಒಳಗೆ ಹೊಂಟ್ರೆ ನಮಗೆ ಫಸ್ಟ್ ನಾಷ್ಟ ಮಾಡಿಬಿಡ್ರಿ, ನಾಷ್ಟ ಟೈಮ್ ಆಗೈತಿ ಅಂತಂದರು. ಆದರೆ ನಾವು ಒಂದವರ ಹುಡುಗರ ಜೊತೆ ಇಡ್ಲಿ ತಿನ್ನಕ್ಕೆ ಕುಂತ್ಬಿಟ್ವಿ. ಎಲ್ಲ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ನೆಲದ ಮ್ಯಾಗ ಕುಂತು ನಾಷ್ಟ ಮಾಡಾಕತ್ತಿದ್ರು. ನಾವು 2 ಇಡ್ಲಿ ಹಾಕಿಸ್ಕೊಂಡು 2 ಇಡ್ಲಿ ತಿಂದ್ವಿ. ಇಡ್ಲ್ಯಾಗ ಸಾಂಬಾರು ಏಕ ನಂಬರ್ ಆಗಿತ್ತು. ಇಡ್ಲಿ ಸಾಂಬಾರು ತಿಂದ್ಕೊಳ್ಳೋಣ ಹೊಂಟ್ವಿ ಹಾಸ್ಟೆಲ್ ಕಡೆಗೆ. ಹಾಸ್ಟೆಲ್ ನೋಡೋಣ ಅಂತಂದು. ಇದೇನು ತೋಟದಪ್ಪನ ಛತ್ರ ಅಂದ್ಕೊಂಡಿದ್ಯಾ ಅಂತ ಎಷ್ಟೊಂದು ಜನ ಹೇಳೋದನ್ನು ನೀವು ಕೇಳಿರ್ತೀರ. ಈಗ ನಾವು ಹೋಗ್ತಾರೋ ಜಾಗದ ಹೆಸರನ್ನು ತೋಟದಪ್ಪನ ಛತ್ರನೇ. ಬೇರೆ ಊರಿಂದ ವಲಸೆ ಬಂದು ವ್ಯಾಪಾರ ಮಾಡಬೇಕಂತ ಆಸೆ ಇಟ್ಕೊಂಡಂಥ ಎಷ್ಟೋ ವ್ಯಾಪಾರಿಗಳಿಗೆ ಉಳ್ಕೊಳ್ಳೋಕ್ಕೆ ಫ್ರೀಯಾಗಿ ಜಾಗ ಕೊಟ್ಟು ಮುರು ಮಾಡಬೇಕಂತ ತೋಟದಪ್ಪನವರ ಛತ್ರಕ್ಕೆ ಹೋಗ್ತಾಯಿದ್ದೀವಿ. ಬರೀ ವ್ಯಾಪಾರಕ್ಕೆ ಬಂದವ್ರಿಗೆ ಮಾತ್ರ ಅಂತಲ್ಲ, ಶಾಲಾ ಕಾಲೇಜ್ಗೆ ಓದಬೇಕು ಅಂತ ಬಂದಂಥ ಒಳ್ಳೆ ಬ್ರೈಟ್ ಸ್ಟೂಡೆಂಟ್ಸ್ಗೆ ಈಗಲೂ ಕೂಡ ಫ್ರೀಯಾಗಿ ಹಾಸ್ಟೆಲ್ ಪ್ರೊವೈಡ್ ಮಾಡ್ತಾರೆ. ತಮ್ಮ ಕೈಲಾದ ಸಹಾಯ ಮಾಡ್ತಾರೆ ಆ ಟ್ರಸ್ಟಿಂದ.
ತೋಟದಪ್ಪನವ್ರು ನಡೆಸ್ಕೊಂಡು ಬಂದಿದ್ದನ್ನು ಈಗಲೂ ನಡೆಸ್ತಾ ಇದ್ದಾರೆ ಟ್ರಸ್ಟ್. ಆ ಟ್ರಸ್ಟ್ಗೆ ಹೋಗ್ತಾ ಇರೋದು. ಈ ಟ್ರಸ್ಟ್ನಲ್ಲಿ ಎಲ್ಲ ಲಿಂಗಾಯತ ಮಕ್ಕಳಿಗೆ ಫ್ರೀಯಾಗಿ ಹಾಸ್ಟೆಲ್ ಪ್ರೊವೈಡ್ ಮಾಡ್ತಾರೆ. ಅದು ಕೂಡ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಒಳ್ಳೆಯ ಮಾರ್ಕ್ಸ್ ಪಡೆದು ಇವರು ಪೇಪರಲ್ಲಿ ಆರ್ಟಿಕಲ್ ಹಾಕ್ತಾರೆ, ನೀವು ಅಪ್ಲೈ ಮಾಡೋದು, ನಿಮ್ಗೆ ಅಲಾಟ್ಮೆಂಟ್ ಆಗುತ್ತೆ. ಸೆಕ್ಯೂರಿಟಿ ಗಾರ್ಡಾಗಿ ಯಾಕೆ ನಿದ್ದೆ ಮಾಡ್ತಾರ ನೀನು? ಏನಿವಾಗ ಹಾಸ್ಟೆಲ್ಗೆ ಔಟ್ಸೈಡಿಂದ ನೋಡೋದಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದರು. ರೂಮ್ಗಳಿಗೆ ಎಂಟ್ರಿ ಇರಲಿಲ್ಲ, ಅದರಿಂದ ಔಟ್ಸೈಡಿಂದ ಮಾತ್ರ ವಿಡಿಯೋ ಮಾಡಿರೋದು. ಈ ಹಾಸ್ಟೆಲ್ನಲ್ಲಿ ಶಿವಕುಮಾರ ಸ್ವಾಮಿಗಳು ಇದ್ದಾರೆ. ಪ್ರತಿ ಗುರುವು ಹಿಂದೊಂದು ದಿನ ವಿದ್ಯಾರ್ಥಿಯಾಗಿರ್ತಾರೆ. ವಿದ್ಯಾರ್ಥಿ ಜೀವನದಲ್ಲಿ ನಾವು ಕಂಡಂಥ ವಾತಾವರಣವೇ ಮುಖ್ಯವಾಗುತ್ತೆ. ನಿನ್ನೆ ನೆಟ್ಟ ಬೀಜಕ್ಕೆ ಇಂದು ಕೊಟ್ಟ ವಾತಾವರಣವೇ ನಾಳೆಯ ನಮ್ಮೆಲ್ಲರ ನೆರಳು. ನಮ್ಮ ಬುದ್ಧಿಯವರು ಶಿವಕುಮಾರ ಸ್ವಾಮಿಗಳು 1927ರಿಂದ 1930ವರೆಗೂ ಬೆಂಗಳೂರಿನಲ್ಲಿ ಓದಿದರು. ಓದಿದಾಗ ಇದ್ದಂಥ ಹಾಸ್ಟೆಲ್ ಇದೆ. ತೋಟದಪ್ಪನವ್ರಿಗೆ ಧರ್ಮ ಪರಿವರ್ತ ಅಂತ ನಮ್ಮ ಮೈಸೂರು ಮಹಾರಾಜರು ಅಂತ ಕೃಷ್ಣರಾಜ ಒಡೆಯರ್ ಅವರು ಬಿಟ್ಟು ಕೊಟ್ಟಿದ್ದಾರೆ. ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಅಂತಂದು ಈ ಹಾಸ್ಟೆಲ್ ಇದೆ. ಈ ಹಾಸ್ಟೆಲಲ್ಲಿ ಎಷ್ಟೋ ಸಾವಿರಾರು ಮಕ್ಕಳು ಓದಿದ್ದಾರೆ. ಎಲ್ಲರೂ ಒಳ್ಳೊಳ್ಳೆ ಪೊಸಿಷನ್ ಇದ್ದಾರೆ. ಒಳ್ಳೆ ರ್ಯಾಂಕ್ ಮಾರ್ಕ್ಸ್ ಪಡೆದು ಅಪ್ಲೈ ಮಾಡಿದ್ರೆ ನಿಮಗೆ ಫ್ರೀ ಹಾಸ್ಟೆಲ್ ಸಿಗುತ್ತೆ. ಬೆಂಗಳೂರಿನಲ್ಲಿ ಯಾವ್ದಾರ ಕಾಲೇಜ್ನಲ್ಲಿ ಇದ್ದು ಓದೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕಾಲೇಜ್ ಫೀಸೇ ಗಗನ ಕೊಟ್ಟಿರುವಾಗ ಹಾಸ್ಟೆಲ್ ಫೀಸು ಅಂತ ಅದೊಂದು ಸಮಸ್ಯೆನ ತಂದೆ ತಾಯಿಗಳಿಗೆ ಆಗಬಾರ್ದು ಅಂತ ತೋಟದಪ್ಪನವರು ಎಷ್ಟೋ ವಿದ್ಯಾರ್ಥಿಗಳ ಕನಸಿಗೆ ಸುಲಭವಾಗಿ ಹಾಸ್ಟೆಲ್ ಕಟ್ಟಿದ್ದಾರೆ. 3 ವರ್ಷಕ್ಕೂ ಮೇಲ್ಪಟ್ಟಂತಹ ಇತಿಹಾಸ ಇದೆ. 1897ರಲ್ಲಿ ಈ ಹಾಸ್ಟೆಲ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು. ಅದಕ್ಕಿಂತ ಮುಂಚೆ ತಮ್ಮ ಮನೆಯಲ್ಲಿ ಒಂದು ವಿದ್ಯಾರ್ಥಿಗಳನ್ನು ಆಶ್ರಯ ಕೊಟ್ಟು ಹಾಗೆ ವ್ಯಾಪಾರಕ್ಕೋಸ್ಕರ ಬಂದಂಥ ವ್ಯಾಪಾರಿಗಳನ್ನು ಹಾಸ್ಟೆಲ್ಲು 1903ರಲ್ಲಿ ಓಪನ್ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ಓಪನ್ ಮಾಡಿದ್ರು. ಕ್ಯಾಮ್ರಾ ಆ್ಯಂಗಲ್ ಅಡ್ಜಸ್ಟ್ ಮಾಡೋವಾಗ ಮೈಕ್ ಡಿಸ್ಕನೆಕ್ಟ್ ಆಗಿದೆ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಟ್ಟಿರೋದು. ವಾರ ಪೂರ್ತಿ ಕಷ್ಟಪಟ್ಟು ದುಡಿತೀವಿ, ವೀಕೆಂಡ್ ಒಂದು ಟ್ರಾವೆಲ್ ಮಾಡ್ತೀವಿ. ಶನಿವಾರ ನೈಟು ಒಂದು ಕನ್ನಡ ಸಿನಿಮಾ ನೋಡೋದು ನಮ್ಮ ಅಭ್ಯಾಸ. ಶನಿವಾರ ನೈಟ್ ಹೋಗಿದ್ದು ಡೆವಿಲ್ ಮೂವಿಗೆ. ರಾತ್ರಿ 10 ಗಂಟೆ ಶೋಗೆ ಹೋದರೂ ಕೂಡ ಇಷ್ಟೊಂದು ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ದು. ಕೃಷ್ಣನ್ ಪಾತ್ರ ಮತ್ತು ಗಿಲ್ಲಿ ನಟ ಮಾಡಿರೋ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ನಿನ್ಗೆ ಇಂಟರ್ವ್ಯೂ ಕೊಡೋಕೆ ಧೈರ್ಯ ಬೇಕಲ್ಲಮ್ಮ. ಆಯ್ತಾಯ್ತು. ಕಾಯಕವೇ ಕೈಲಾಸ ಅಂದರೆ ಬಸವ ನಡೆದಾಡು